ಕೊಪ್ಪಳ ಆಯಿತು, ಬಾಗಲಕೋಟೆಯಲ್ಲೂ ಕೂಡ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದೆ. ಅಕ್ರಮ ಅಕ್ಕಿ ಸಂಗ್ರಹದ ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದರು. ಭರ್ಜರಿ ದಾಳಿ ನಡೆಯಿತು. ಜಮಖಂಡಿ ನಗರದ ಮೊಹಲ್ಲಾ ಗಲ್ಲಿಯಲ್ಲಿ ಅಕ್ರಮವಾಗಿ ಅಕ್ಕಿಯನ್ನ ಸಂಗ್ರಹಿಸಿಡಲಾಗಿತ್ತು. 3700 ಕೆಜಿ ತೂಕದ 1,28,00,000 ಮೌಲ್ಯದ ಅಕ್ಕಿಯನ್ನ ಜಪ್ತಿ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಆಹಾರ ಇಲಾಖೆ ನಿರೀಕ್ಷಕ ಸುರೇಶ್ ಕುರಿ ನೇತೃತ್ವದಲ್ಲಿ ದಾಳಿ ಮಾಡಲಾಯಿತು. ಈ ದಾಳಿಯ ಸಂದರ್ಭದಲ್ಲಿ ಅಕ್ರಮ ಅಕ್ಕಿ ಸಂಗ್ರಹದ ಮಾಹಿತಿ ಪಡೆದಂತಹ ಅಧಿಕಾರಿಗಳಿಗೆ ಶಾಕ್ ಆಗಿದ್ದಂತೂ ನಿಜ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕೊಪ್ಪಳ ಹಾಗೂ ಬಾಗಲಕೋಟೆ ಎರಡೂ ಜಿಲ್ಲೆಯಲ್ಲೂ ಕೂಡ ಅನ್ನಭಾಗ್ಯದ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಾಳಿ ಮಾಡ್ತಾರೆ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ. ಆಗ ಅಕ್ರಮ ಅಕ್ಕಿ ಸಂಗ್ರಹಿಸಿಡಲಾಗಿರೋದು ಗೊತ್ತಾಗುತ್ತೆ. ಅಕ್ಕಿಯನ್ನ ಜಪ್ತಿ ಮಾಡಿದ್ದಾರೆ. ಜೊತೆಗೆ ಆರೋಪಿಗಳಿಗಾಗಿ ಹುಡುಕ್ತಾ ಇದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಂತಹ ದಾಳಿ ಸಂದರ್ಭದ ದೃಶ್ಯ ನೋಡ್ತಾ ಇದ್ದೀರಿ. ಮೂಟೆಗಟ್ಟಲೆ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಲಾಗಿರುವಂತಹದ್ದು ಗೊತ್ತಾಗಿದೆ. ಬಾಗಲಕೋಟೆಯಲ್ಲಿ ಜಮಖಂಡಿ ನಗರದ ಮೊಹಲ್ಲಾ ಗಲ್ಲಿಯಲ್ಲಿ ಈ ರೀತಿ ಅಕ್ಕಿಯನ್ನ ಸಂಗ್ರಹಿಸಿಡಲಾಗಿದೆ. 3700 ಕೆಜಿ ತೂಕದ 1,28,00,000 ಮೌಲ್ಯದ ಅಕ್ಕಿ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.